श्रीराम समर्थ शुका सारिखे पूर्ण वैराग्य जाचे शिष्ठापदी ज्ञान योगेश्वराचे कवी वाल्मिका सारिका मान्य ऐसा नमस्कार नाथा सद्गुरु रामदासा सद्गुरुनाथ महाराज की जय। समर्थ श्री रामदास स्वामी महाराज की जय। श्रेष्ठ गंगाधर स्वामी महाराज की जय। महारुद्र हनुमान की जय। श्री अनंत कोटि ब्रह्मांड नायक राजाधिराज सच्चिदानंद सद्गुरु श्री ब्रह्म चैतन्य महाराज की जय। सद्गुरु श्री ब्रह्मानंद महाराज की जय। जय जय रघुवीर समर्थ। श्रीराम समर्थ श्लोक 156। मने जानता तो जनी मूर्ख पाहे अतर्काशी तर्की असा कोण आहे। जनी मी पणे पाहता पावन पाववेना दया रक्षिता वेगळे राहवेना। ಭಾವಾರ್ಥ ನಾನು ಪರಮಾತ್ಮನನ್ನು ತಿಳಿದುಕೊಂಡಿರುತ್ತೇನೆಂದು ಅನ್ನುವವನು ನಿಶ್ಚಿತವಾಗಿಯೂ ಮೂರ್ಖನಾಗಿರುತ್ತಾನೆ. ತರ್ಕಾತೀತವಾದ ಸದ್ವಸ್ತುವನ್ನು ತರ್ಕದಿಂದ ಯಾರಿಗೂ ತಿಳಿದುಕೊಳ್ಳಲಿಕ್ಕಾಗುವುದಿಲ್ಲ. ಅಹಂಭಾವದಿಂದ ನೋಡಲು ಹೋದರೆ ಪರಮಾತ್ಮನನ್ನು ನೋಡಲು ಆಗುವುದಿಲ್ಲ. ಅವನನ್ನು ನಿಜವಾಗಿಯೂ ನೋಡುವವನು ಅವನಿಗಿಂತ ಬೇರೆಯಾಗಿ ಇರಲಾರನು. ವಿವರಣೆ: ಮನುಷ್ಯನು ಸಂಪಾದಿಸುವ ಜ್ಞಾನದಲ್ಲಿ ಎರಡು ಪ್ರಕಾರವಿರುತ್ತದೆ. ನಾನು ದ್ರಷ್ಟ ಎಂಬ ಭಾವದಿಂದ ಅಥವಾ ಜ್ಞಾತ ಎಂಬ ಭಾವದಿಂದ ಬೇರೆಯಾಗಿದ್ದು ದೃಶ್ಯದ ಜ್ಞಾನ ಮಾಡಿಕೊಳ್ಳುವುದು ಒಂದು ಪ್ರಕಾರವಾದರೆ, ದ್ರಷ್ಟ ಅಥವಾ ಜ್ಞಾತ ದೃಶ್ಯದೊಂದಿಗೆ ಅಥವಾ ಜ್ಞೇಯದೊಂದಿಗೆ ತದಾಕಾರನಾಗಿ ಅದರ ಜ್ಞಾನ ಮಾಡಿಕೊಳ್ಳುವುದು ಇನ್ನೊಂದು ಪ್ರಕಾರವಾಗಿರುತ್ತದೆ. ಸ್ಥಳಕಾಲಗಳಿಂದ ಮರ್ಯಾದಿತವಾದ ವಸ್ತುವನ್ನು ಬೇರೆತನದಿಂದ ನೋಡಲು ಬರುತ್ತದೆ. ಅದರ ಜ್ಞಾನವು ಬೇರೆತನದಿಂದ ಆಗಲು ಶಕ್ಯವಿರುತ್ತದೆ. ಆದರೆ ಸ್ಥಳಕಾಲಗಳ ಆಚೆಗೆ ಇರುವ ಸರ್ವವ್ಯಾಪಿ ವಸ್ತುವನ್ನು ಬೇರೆತನದಿಂದ ಭಾವದಿಂದ ನೋಡಲು ಬರುವುದಿಲ್ಲ. ಅದರ ಜ್ಞಾನವಾಗುವುದಕ್ಕಾಗಿ ಅದರೊಂದಿಗೆ ಸಮರಸವಾಗಬೇಕಾಗುತ್ತದೆ. 2. ಸಂಪೂರ್ಣ ದೃಶ್ಯ ವಿಶ್ವವು ಸ್ಥಳಕಾಲಗಳನ್ನು ಅನುಸರಿಸಿ ವ್ಯವಹರಿಸುತ್ತದೆ. ನಾವು ಆ ವಿಶ್ವದಲ್ಲಿ ಜನ್ಮ ತಾಳುತ್ತೇವೆ. ನಮ್ಮ ಶರೀರ, ಮನಸ್ಸು ಹಾಗೂ ಬುದ್ಧಿ ಸ್ಥಳ ಕಾಲಗಳ ಚೌಕಟ್ಟಿನಲ್ಲಿ ಕಾರ್ಯ ಮಾಡುತ್ತದೆ. ಸದ್ವಸ್ತು ಸ್ಥಳಕಾಲಗಳ ಚೌಕಟ್ಟಿನ ಆಚೆಗೆ ಇರುತ್ತದೆ. ಆದ್ದರಿಂದ ನಮ್ಮ ಬುದ್ಧಿಯಿಂದ ಸದ್ವಸ್ತುವಿನ ಜ್ಞಾನವಾಗಲು ಶಕ್ಯವಿಲ್ಲ. ದೃಶ್ಯದ ಜ್ಞಾನದಲ್ಲಿ ನಾನು ವಸ್ತುವನ್ನು ತಿಳಿಯುತ್ತೇನೆ ಎಂಬ ಅಹಂಭಾವದ ಆವಿರ್ಭಾವವಿರುತ್ತದೆ. ಪರಮಾತ್ಮ ವಸ್ತುವಿನ ಜ್ಞಾನದಲ್ಲಿ ಅದು ಸಂಪೂರ್ಣವಾಗಿ ಇಲ್ಲದಂತೆ ಆಗಬೇಕಾಗುತ್ತದೆ. 3. ಪರಮಾತ್ಮನು ಜ್ಞಾನ ಸ್ವರೂಪನಾಗಿರುವುದರಿಂದ ಆ ಜ್ಞಾನದ ಸಾಕ್ಷಾತ್ಕಾರವಾಗುವುದಕ್ಕಾಗಿ ಜ್ಞಾತೃತ್ವ ಭಾವವು ಜ್ಞೇಯದೊಂದಿಗೆ ಜ್ಞಾನದಲ್ಲಿ ವಿಲೀನವಾಗಬೇಕಾಗುತ್ತದೆ. ನನಗೆ ಅದು ತಿಳಿದಿರುತ್ತದೆ ಎಂದು ಅನ್ನುವವನು ತನಗರಿಯದಂತೆ ಅದಕ್ಕಿಂತಲೂ ಬೇರೆಯಾಗಿರುತ್ತಾನೆ. ಬೇರೆತನವೆಂದರೆ ಅಹಂಭಾವವಾಗಿರುತ್ತದೆ. ಅಹಂಭಾವವು ಭ್ರಮೆಯ ಲಕ್ಷಣವಾದ್ದರಿಂದ ಅದರಲ್ಲಿ ಶುದ್ಧ ಜ್ಞಾನವಿರುವುದು ಶಕ್ಯವಿಲ್ಲ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ ಶ್ಲೋಕ 157. ಭೂಶಾಸ್ತ್ರಧುಂಡಾಳಿತಾವಾಡ आहे जया निश्चयो एक तो हीन साहे मती भांडती शास्त्र बोधे विरोधे गति कुंठती ज्ञान बोधे प्रबोधे. ಭಾವಾರ್ಥ: ಮಾನವೀಯ ಜ್ಞಾನ ಶಾಖೆ ವಿಸ್ತಾರವು ಅತ್ಯಂತ ದೊಡ್ಡದಾಗಿರುತ್ತದೆ. ಅಲ್ಲದೆ ಅವುಗಳಲ್ಲಿ ಪರಸ್ಪರ ಏಕಾಭಿಪ್ರಾಯವಿರುವುದಿಲ್ಲ. ಶಾಸ್ತ್ರಜ್ಞಾನಿಗಳು ಪರಸ್ಪರರಲ್ಲಿಯೇ ವಿರೋಧದಿಂದ ಮತಾಂತರಗಳ ಆಗ್ರಹದಿಂದ ಜಗಳಾಡುತ್ತಾರೆ. ಇಂಥ ಅನೇಕ ಶಾಸ್ತ್ರಜ್ಞಾನಿಗಳಲ್ಲಿ ಕ್ವಚಿತ್ತಾಗಿ ಯಾರಿಗೋ ಒಬ್ಬರಿಗೆ ಪರಮಾತ್ಮ ಜ್ಞಾನದ ಪ್ರಕಾರ ಪ್ರಾಪ್ತವಾಗುತ್ತದೆ. ಅದರಿಂದ ಜಾಗೃತವಾಗಿ ಅವನು ತನ್ನ ಬುದ್ಧಿಯನ್ನು ಬದಿಗೆ ಸರಿಸಿಕೊಳ್ಳುತ್ತಾನೆ. ವಿವರಣೆ: ಯಾವುದೇ ಸುಸಂಸ್ಕೃತ ಮಾನವ ಸಮಾಜದಲ್ಲಿ ಅನೇಕ ಜ್ಞಾನ ಶಾಖೆಗಳ ವಿಸ್ತಾರವು ನಡೆದೇ ಇರುತ್ತದೆ. ಆ ಎಲ್ಲ ಶಾಖೆಗಳ ಸಾಂಗೋಪಾಂಗ ಅಭ್ಯಾಸ ಮಾಡುವುದು ಸಾಮಾನ್ಯವಾಗಿ ಅಶಕ್ಯವಾಗಿರುತ್ತದೆ. ಅಲ್ಲದೆ ಭಿನ್ನ ಜ್ಞಾನ ಶಾಖೆಗಳು ಪರಸ್ಪರರಲ್ಲಿ ಏಕಾಭಿಪ್ರಾಯ ಹೊಂದಿರುವುದಿಲ್ಲ. ಇಷ್ಟೇ ಅಲ್ಲದೆ ತತ್ವಜ್ಞಾನದಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಮತಾಂತರಗಳು ಕಂಡುಬರುತ್ತವೆ. ಒಬ್ಬ ಬ್ರಹ್ಮಜಿಜ್ಞಾಸು ಆತ್ಮದರ್ಶನಕ್ಕಾಗಿ ವೇದಾಂತ ಗ್ರಂಥಗಳನ್ನು ಓದತೊಡಗಿದನೆಂದರೆ ಪ್ರತಿಯೊಂದು ಗ್ರಂಥವು ತನ್ನದೇ ಆದ ಬೇರೆ ಅಭಿಪ್ರಾಯವನ್ನು
ಪ್ರತಿಪಾದಿಸುತ್ತದೆಂದು ಕಂಡುಬರುತ್ತದೆ. ಈ ಮತಭೇದವು ಇಷ್ಟಕ್ಕೆ ನಿಂತಿದ್ದರೂ ಅಭ್ಯಂತರವಿಲ್ಲ. ಆದರೆ ಪ್ರತಿಯೊಬ್ಬ ಗ್ರಂಥಕಾರನು ತನ್ನ ಮತದ ಸತ್ಯತೆಯನ್ನು ಪ್ರಸ್ಥಾಪಿತಗೊಳಿಸುವುದಕ್ಕಾಗಿ ವಿರೋಧಿ ಮತಗಳ ಖಂಡನೆ ಮಾಡುತ್ತಾನೆ. ಮತಗಳ ಖಂಡನೆ ಮಂಡನೆ ಎಂದರೆ ಬುದ್ಧಿಯ ಅಂತಸ್ತಿನಲ್ಲಿ ಶಾಸ್ತ್ರೀಯ ಶಬ್ದಗಳನ್ನು ಪ್ರಯೋಗಿಸಿ ಜಗಳಾಡುವುದಾಗಿರುತ್ತದೆ. 2. ಆದ್ದರಿಂದ ಶಾಸ್ತ್ರೀಯ ಪಂಡಿತರಲ್ಲಿ ಯಾರೋ ಒಬ್ಬರು ಸಾಧುಗಳಾಗಿ ಆಗುತ್ತಾರೆ. ಬುದ್ಧಿಯಿಂದ ಸದ್ವಸ್ತುವಿನ ಖಂಡನೆ ಮಂಡನೆ ಮಾಡುವುದಕ್ಕಿಂತ ಆ ಬುದ್ಧಿಯನ್ನು ಬದಿಗಿಟ್ಟು ನಿಜವಾದ ಜಿಜ್ಞಾಸು ಸದ್ವಸ್ತುವಿನ ಮನನ ನಿಧಿಧ್ಯಾಸನ ಮಾಡುತ್ತಾನೆ. ಅವನು ಬುದ್ಧಿಯಿಂದ ಸಂಪಾದಿಸಿದ ಜ್ಞಾನವನ್ನು ಮರೆಯುತ್ತಾನೆ. ಆದ್ದರಿಂದ ಉಳಿದೆಲ್ಲ ಪಾರ್ಶ್ವಭೂಮಿಯು ಸಿದ್ಧವಾಗುವುದಕ್ಕೆ, ಅವನ ಅಂತಃಕರಣದಲ್ಲಿ ಜ್ಞಾನೋದಯವಾಗುವುದಕ್ಕೆ ವಿಳಂಬವಾಗುವುದಿಲ್ಲ. ಜೈ ಜೈ ರಘುವೀರ ಸಮರ್ಥ. ಶ್ರೀರಾಮ ಸಮರ್ಥ. ಶ್ಲೋಕ 158. ಶ್ರುತಿ ನ್ಯಾಯ ಮೀಮಾಂಸಕೆ ತರ್ಕಶಾಸ್ತ್ರೇ ಸ್ಮೃತಿ ವೇದ ವೇದಾಂತ ವಾಕ್ಯೇ ವಿಚಿತ್ರೇ ಸ್ವಯೇ ಶೇಷಮೌನಾವಲ ಸ್ಥಿರ ಪಾಹೆ ಮನಾ ಸರ್ವದಾನೀವ ಸಾಂಡೂನ ರಾಹೇ. ಭಾವಾರ್ಥ: 4 ವೇದ, ನ್ಯಾಯದರ್ಶನ, ಬೇರೆ ಬೇರೆ ಮೀಮಾಂಸೆ, ತರ್ಕಶಾಸ್ತ್ರ ಅಥವಾ ಪ್ರಮಾಣಶಾಸ್ತ್ರ, ಅನೇಕ ಸ್ಮೃತಿ, ಅನೇಕ ಪ್ರಕಾರದ ವೇದಾಂತ ಗ್ರಂಥ ಮುಂತಾದ ಶಾಸ್ತ್ರ ಗ್ರಂಥಗಳು ಅಪಾರವಾಗಿರುತ್ತವೆ. ಸ್ವತಃ ಶೇಷನೂ ಕೂಡ ಹೇಳುವುದನ್ನು ನಿಲ್ಲಿಸಿ ಮೌನ ಧರಿಸಿರುತ್ತಾನೆ ಹಾಗೂ ಸುಮ್ಮನೆ ಕುಳಿತಿರುತ್ತಾನೆ. ಆದ್ದರಿಂದ ಹೇ ಮನಸ್ಸೇ, ಸ್ವತಃದ ಜ್ಞಾನದ ಅಭಿಮಾನ ದೂರ ಸರಿಸಿ ಸದ್ವಸ್ತುವನ್ನು ನೋಡುವ ಅಪೇಕ್ಷೆ ಮಾಡು. ವಿವರಣೆ: 1. 17ನೇ ಶತಮಾನದಲ್ಲಿ ಶಾಸ್ತ್ರೀಯ ಪಂಡಿತರಲ್ಲಿ ಯಾವ ಲೋಕಪ್ರಿಯ ಸಂಸ್ಕೃತ ವಾಂಗ್ಮಯವಿದ್ದಿತೋ ಶ್ರೀ ಸಮರ್ಥರು ಇಲ್ಲಿ ಅದರ ಸಹಜವಾದ ಉಲ್ಲೇಖ ಮಾಡಿರುತ್ತಾರೆ. ನ್ಯಾಯಶಾಸ್ತ್ರವನ್ನು ಕುರಿತು ಹಾಗೂ ವೇದಾಂತ ಶಾಸ್ತ್ರವನ್ನು ಕುರಿತು ಬೇರೆ ಬೇರೆ ಕಠಿಣ ಗ್ರಂಥಗಳನ್ನು ಅಭ್ಯಾಸ ಮಾಡಿ ವಾದಪಟುತ್ವ ಸಂಪಾದಿಸುವುದು ಹಾಗೂ ವಾದ ವಿವಾದ ಮಾಡುತ್ತಾ ದೇಶ ಸಂಚಾರ ಮಾಡುವುದು ಆ ಕಾಲದ ಪಂಡಿತರ ಅಭಿರುಚಿಯ ಜೀವನ ಕ್ರಮವಾಗಿದ್ದಿತು. ಶಾಸ್ತ್ರವನ್ನು ಕಲಿತ ಈ ಮಹಾಪಂಡಿತರು ವೇದಾಂತ ಶಾಸ್ತ್ರದಲ್ಲಿ ಏನಾದರೂ ಹೊಸದನ್ನು ತುಂಬುತ್ತಿದ್ದರೆಂದೇನೂ ಇಲ್ಲ. ಶುಷ್ಕವಾದ ಹಾಗೂ ಪಾಂಡಿತ್ಯ ಪ್ರದರ್ಶನದ ಹೊರತು ಅವರಿಗೆ ಬೇರೆ ಧ್ಯೇಯವಿರಲಿಲ್ಲ. ಆ ಕಾಲದ ವಿದ್ವತ್ತು ತುಂಬಿದ ನೀರಿನಂತೆ ಇದ್ದಿತು. ಅದರಲ್ಲಿಯ ಸೃಜನ ಶಕ್ತಿಯು ಲೋಪವಾಗಿದ್ದಿತು. ಇಂಥ ಕೊಳೆಯುತ್ತ ಹೊರಟ ವಿದ್ವತ್ತಿನ ವಿಷಯದಲ್ಲಿ ಸಂತರಿಗೆ ಅಭಿರುಚಿ ಇರಲಿಲ್ಲ. 2. ಶ್ರೀ ಸಮರ್ಥರ ಅಭಿಪ್ರಾಯವೇನೆಂದರೆ, ಒಬ್ಬ ಮನುಷ್ಯನು ಎಲ್ಲ ವೇದಾಂತ ವಾಂಗ್ಮಯವನ್ನು ಓದಿ ಸದ್ವಸ್ತುವಿನ ಜ್ಞಾನ ಮಾಡಿಕೊಳ್ಳುವುದನ್ನು ನಿಶ್ಚಯಿಸಿದನೆಂದು ತಿಳಿಯಿರಿ. ವೇದಾಂತದ ಉತ್ತಮ ಅಭ್ಯಾಸವಾದ ಮೇಲೆ ಆ ಮನುಷ್ಯನಿಗೆ ಸದ್ವಸ್ತುವಿನ ಉತ್ತಮ ಜ್ಞಾನವಾಗುವುದು. ಅದರ ಬಲದ ಮೇಲೆ ಅವನು ಅದರ ಉತ್ತಮ ವರ್ಣನೆ ಮಾಡಬಲ್ಲನು. ಆದರೆ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಮಾತನಾಡುವ ಶೇಷನು ಯಾವ ವಿಷಯದಲ್ಲಿ ಪರಾಭವ ಹೊಂದಿ ಸುಮ್ಮನೆ ಕುಳಿತಿರುವನು ಅದರಲ್ಲಿ ಮನುಷ್ಯನು ಪರಾಭವ ಹೊಂದುವುದರಲ್ಲಿ ಆಶ್ಚರ್ಯವಿಲ್ಲ. 3. ಸದ್ವಸ್ತುವಿನ ಜ್ಞಾನವಾಗುವುದಕ್ಕಾಗಿ ಆತ್ಮಬುದ್ಧಿ ಬೇಕಾಗುತ್ತದೆ. ಅದರಲ್ಲಿ ದೇಹಬುದ್ಧಿಯ ಜ್ಞಾನವು ವ್ಯರ್ಥವಾಗುತ್ತದೆ. ಶಬ್ದಜ್ಞಾನವು ದೇಹಬುದ್ಧಿಯ ಜ್ಞಾನವಾಗಿರುವುದರಿಂದ ಅದನ್ನು ಬದಿಗೆ ಸರಿಸಿಯೇ ಸದ್ವಸ್ತುವಿನ ಪರಿಚಯ ಮಾಡಿಕೊಳ್ಳಬೇಕಾಗುತ್ತದೆ. ಜೈ ಜೈ ರಘುವೀರ ಸಮರ್ಥ. ಶ್ರೀರಾಮ ಸಮರ್ಥ. ಅಹಂಕಾರದಿಂದ ಎಲ್ಲವೂ ದುಃಖಮಯ. ಶ್ಲೋಕ 159. ಗಣೇ ಮಕ್ಷಿಕಾ ಭಕ್ಷಿಲಿ ದಾನಿವೇಚಿ ತಯಾ ಭೋಜನಾಚಿ ರುಚಿ ಪ್ರಾಪ್ತಕೈಚಿ ಅಹಂ ಭಾವಜಾಮಾನ ಸೀತಾ ವಿರೇನ ದಯಾ ಜ್ಞಾನ ಹೇ ಅನ್ನಪೋಟಿ ಗಿರೇನ. ವಿವರಣೆ: ಮನುಷ್ಯನ ಅಹಂಕಾರ ದೂರವಾಗದವರೆಗೆ ಅವನಿಗೆ ಆತ್ಮಜ್ಞಾನವನ್ನು ರಕ್ತಗತ ಮಾಡಿಕೊಳ್ಳಲಿಕ್ಕಾಗುವುದಿಲ್ಲ ಎಂಬುದನ್ನು ತಿಳಿಸಿ ಹೇಳುವುದಕ್ಕಾಗಿಯೇ ಶ್ರೀ ಸಮರ್ಥರು ಇಲ್ಲಿ ಒಂದು ದೃಷ್ಟಾಂತ ಹೇಳುತ್ತಾರೆ. ಒಬ್ಬ ಮನುಷ್ಯನು ಹೊಟ್ಟೆ ತುಂಬ ಉತ್ತಮ ಅನ್ನವನ್ನು ಉಂಡಿರುತ್ತಾನೆ. ಆದರೆ ಉಣ್ಣುವಾಗ ತಪ್ಪಿ ಒಂದು ತುತ್ತಿನಲ್ಲಿ ನೊಣವು ಹೋಗಿ ಅದು ಅವನ ಹೊಟ್ಟೆಯಲ್ಲಿಯ ಎಲ್ಲ ಅನ್ನವನ್ನು ಹೊರಗೆ ಹಾಕಿಬಿಡುವುದು. ಅಂದರೆ ಅವನು ಉಂಡದ್ದೆಲ್ಲವನ್ನು ಕಾರಿಕೊಳ್ಳುವನು. ಅದರಂತೆ ಆ ಅನ್ನವು ಉಣ್ಣುವವನ ಹೊಟ್ಟೆಗೆ ಹತ್ತುವುದಿಲ್ಲ. ಅದರಂತೆ ಸದ್ವಸ್ತುವಿನ ಜ್ಞಾನವು ಉತ್ತಮ ಅನ್ನವಿದ್ದಂತೆ, ತಿಳುವಳಿಕೆಯ ಜ್ಞಾನದ ಅಭಿಮಾನವು ನೊಣವಿದ್ದಂತೆ. ಅಭಿಮಾನವೆಂಬ ನೊಣವು ಆತ್ಮಜ್ಞಾನವೆಂಬ ಅನ್ನವನ್ನು ಮನಸ್ಸಿನಲ್ಲಿ ನಿಲ್ಲಗೊಡುವುದಿಲ್ಲ. ಆತ್ಮಜ್ಞಾನವು ಆ ಅಹಂಕಾರದಿಂದ ಆತ್ಮಗತವಾಗುವುದಿಲ್ಲ, ಅಂದರೆ ಪಚನವಾಗುವುದಿಲ್ಲ. ಆತ್ಮಗತವಾಗದಿರುವ ಆತ್ಮಜ್ಞಾನವು ಎರಡನೆಯವರಿಗೆ ಉಪದೇಶ ಮಾಡುವ ನಿಮಿತ್ತದಿಂದ ಕಾರಿಕೆಯಂತೆ ವಾಂತಿಯಂತೆ ಹೊರಗೆ ಬರುತ್ತದೆ. ಅಂತಃಕರಣದಲ್ಲಿ ಅಹಂಕಾರವು ರಾಜ್ಯವಾಳುತ್ತಿರುವವರೆಗೆ ಆ ಅಂತಃಕರಣದಲ್ಲಿ ಆತ್ಮಜ್ಞಾನವು ಸ್ಥಿರವಾಗುವುದಿಲ್ಲ.
ಅಹಂಕಾರವು ಅಜ್ಞಾನದ ಪ್ರಧಾನ ಲಕ್ಷಣವಾಗಿರುವುದರಿಂದ ಹೀಗೆ ಆಗುತ್ತದೆ. 2. ಉಳಿದ ಜ್ಞಾನ ಹಾಗೂ ಆತ್ಮಜ್ಞಾನದಲ್ಲಿರುವ ವ್ಯತ್ಯಾಸವೇನೆಂದರೆ, ಉಳಿದ ಎಲ್ಲ ಪ್ರಕಾರದ ಜ್ಞಾನದಲ್ಲಿ ಜ್ಞಾತ ಅಹಂಭಾವದಿಂದ ಅಥವಾ ತಿಳುವಳಿಕೆಯ ಭಾವದಿಂದ ಜ್ಞೇಯಕ್ಕಿಂತಲೂ ಭಿನ್ನನಾಗಿರುತ್ತಾನೆ. ಆದರೆ ಆತ್ಮಜ್ಞಾನದಲ್ಲಿ ಜ್ಞಾತ ಜ್ಞೇಯದೊಂದಿಗೆ ತಾದಾತ್ಮ್ಯನಾಗುವುದರಲ್ಲಿ ಮುಖ್ಯ ಅಡ್ಡಿಯನ್ನುಂಟು ಮಾಡುವುದೆಂದರೆ ಅಹಂಕಾರವಾಗಿರುತ್ತದೆ. ಬೇರೆತನವನ್ನು ಸ್ಥಿರವಾಗಿ ಇಡುವುದೇ ಮೂಲತಃ ಅಹಂಕಾರದ ಕಾರ್ಯವಾಗಿರುತ್ತದೆ. ಆದ್ದರಿಂದ ಅಹಂಕಾರವು ಆತ್ಮಜ್ಞಾನದ ಮಾರ್ಗದಲ್ಲಿ ಬಹಳ ದೊಡ್ಡ ಬಂಡೆಗಲ್ಲು ಎಂದು ತಿಳಿಯಬೇಕು. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಶ್ಲೋಕ 160. ನಕೋರೇ ಮನಾವಾದ ಖೇದಕಾರಿ, ನಕೋರೇ ಮನಾಭೇದ ನಾನಾ ವಿಕಾರಿ, ನಕೋರೇ ಮನಾಶೀಕವು ಕೂಢಿಲಾಸಿ, ಅಹಂ ಭಾವ ಜೋರಾಹಿಲ ತೂಜಪಾಸಿ. ವಿವರಣೆ. ಭಾವಾರ್ಥ ಇಲ್ಲ. ವಿವರಣೆ. 1. ವಾಸ್ತವಿಕವಾಗಿ ವಾದವು ಬುದ್ಧಿಯ ಆಟವಾಗಿರುತ್ತದೆ. ಸತ್ಯಶೋಧನೆಯು ಅದರ ಮೂಲ ಉದ್ದೇಶವಾಗಿರುತ್ತದೆ. ಆದರೆ ಇಬ್ಬರು ಅಹಂಕಾರಿ ಮನುಷ್ಯರು ವಾದ ಹಾಕುವಾಗ ಸತ್ಯಶೋಧನದ ಮೂಲ ಉದ್ದೇಶವು ಬದಿಗೆ ಉಳಿದು ಒಬ್ಬರು ಇನ್ನೊಬ್ಬರನ್ನು ಕುಂಠಿತಗೊಳಿಸುವ ಕಡೆಗೆ ವಾದ ಹಾಕುವುದರ ಲಕ್ಷ್ಯವು ಕೇಂದ್ರಿತವಾಗುತ್ತದೆ. ಇದರಲ್ಲಿಂದ ಸ್ವಾಭಾವಿಕವಾಗಿ ಅಪ್ರಿಯತೆ ನಿರ್ಮಾಣವಾಗುತ್ತದೆ. 2. ನಾನು ಏನಾದರೂ ವಿಶೇಷವಾಗಿರುತ್ತೇನೆ ಎಂಬ ಭಾವನೆಯು ಅಹಂಕಾರದ ಹೊಟ್ಟೆಯಲ್ಲಿ ಇರುತ್ತದೆ. ನನ್ನದು ಹಾಗೆ ಇರುತ್ತದೆ, ನನ್ನದು ಹೀಗೆ ಇರುತ್ತದೆ ಎಂಬ ವೃತ್ತಿಯಿಂದ ಅಭಿಮಾನಿ ಮನುಷ್ಯನು ವರ್ತಿಸುತ್ತಾನೆ. ಆದ್ದರಿಂದ ಅವನು ಯಾರೊಂದಿಗೂ ಸಮರಸನಾಗಲು ಶಕ್ಯವಿಲ್ಲ. ಅವನು ತನ್ನ ಸುತ್ತಲೂ ಇರುವ ಪ್ರತಿಯೊಬ್ಬ ಮನುಷ್ಯನಿಂದ ಮಾನಸಿಕವಾಗಿ ದೂರವೇ ಇರುತ್ತಾನೆ. ಆದ್ದರಿಂದ ಅವನ ಜೀವನದಲ್ಲಿ ಯಾರ ವಿಷಯದಲ್ಲಿಯೂ ಸದ್ಭಾವ ಉಂಟಾಗುವುದು ಕಠಿಣವಾಗಿರುತ್ತದೆ. 3. ಆದ್ದರಿಂದ ಶ್ರೀ ಸಮರ್ಥರು ಮನಸ್ಸಿಗೆ ತಿಳಿಸಿ ಹೇಳುವುದೇನೆಂದರೆ, ಯಾವ ಅಹಂಭಾವದಿಂದ ತನಗೇ ಸಮಾಧಾನ ಸಿಗುವುದಿಲ್ಲವೋ ಆ ಅಹಂಭಾವದಿಂದ ಸುತ್ತಮುತ್ತಲಿನ ಜನರಿಗೆ ತಿಳಿಸಿ ಹೇಳದಿರುವುದೇ ಉತ್ತಮ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಶ್ಲೋಕ 161. ಅಹಂತಾ ಗುಣೇ ಸರ್ವ ಹಿ ದುಃಖ ಹೋತೆ, ಮುಖೇ ಬೋಲಿಲೆ ಜ್ಞಾನತೆ ವ್ಯರ್ಥ ಜಾತೆ, ಸುಖಿ ರಾಹತಾ ಸರ್ವ ಹಿ ಸುಖಾ ಹೇ, ಅಹಂತಾ ತುझी तूची पाहे, अहमता तुझी तूची अहमता तुझी तूची शोधूनि पाहे. ಭಾವಾರ್ಥ. ಅಹಂಭಾವವು ಎಲ್ಲ ದುಃಖಗಳ ಮೂಲದಲ್ಲಿ ಇರುತ್ತದೆ. ಅಹಂಭಾವ ಸಂಪನ್ನ ಮನುಷ್ಯನು ಮಾಡಿದ ಜ್ಞಾನದ ಉಪದೇಶವು ವ್ಯರ್ಥವಾಗಿ ಹೋಗುತ್ತದೆ. ಅಹಂಭಾವವನ್ನು ದೂರ ಸರಿಸಿ ಸುಖಿಯಾದವನಿಗೆ ಜೀವನದಲ್ಲಿ ಸುಖವೇ ಅನುಭವಕ್ಕೆ ಬರುತ್ತದೆ. ಆದ್ದರಿಂದ ಹೇ ಮನಸ್ಸೇ, ನೀನೇ ನಿನ್ನ ಅಹಂಭಾವವನ್ನು ಶೋಧಿಸಿ ತೆಗೆ. ವಿವರಣೆ. 1. ಅಹಂಭಾವವು ಭೇದವನ್ನು ನಿರ್ಮಾಣ ಮಾಡುತ್ತದೆ. ಭೇದದಿಂದ ಭಯ ನಿರ್ಮಾಣವಾಗುತ್ತದೆ. ಭಯವು ಚಿಂತೆಯನ್ನು ಹುಟ್ಟಿಸುತ್ತದೆ. ಚಿಂತೆಯಲ್ಲಿಂದಲೇ ಜೀವನದಲ್ಲಿ ಎಲ್ಲ ದುಃಖಗಳು ಪ್ರಕಟವಾಗುತ್ತವೆ. ಆದ್ದರಿಂದ ಅಹಂಭಾವವು ಸರ್ವ ದುಃಖಗಳ ಮೂಲವೆಂದು ತಿಳಿದಿರುತ್ತಾರೆ. 2. ಜ್ಞಾನವು ಅನಂತವಾಗಿರುವುದರಿಂದ ಜ್ಞಾನಿ ಮನುಷ್ಯನು ಜ್ಞಾನದಿಂದ ತುಂಬಿ ಹೋಗಿರುತ್ತಾನೆ. ಅದರಿಂದ ಅವನು ನಮ್ರನಾಗುತ್ತಾನೆ. ಅವನ ಮಾತು ಆ ನಮ್ರತೆಯ ಮೂಲಕ ವ್ಯಕ್ತವಾಗುವುದರಿಂದ ಕೇಳುವವರ ಮನಸ್ಸಿನ ಮೇಲೆ ಉತ್ತಮ ಪ್ರಭಾವವನ್ನುಂಟು ಮಾಡುತ್ತದೆ. ಆದರೆ ಮನಸ್ಸಿನಲ್ಲಿ ಅಹಂಭಾವವಿದ್ದರೆ ಮನುಷ್ಯನಿಗೆ ಜ್ಞಾನದ ಅನಂತತನ ಹಾಗೂ ಅಂತರಂಗ ತಿಳಿಯುವುದಿಲ್ಲ. ಇಂಥ ಮನುಷ್ಯನು ದೊಡ್ಡ ಪಂಡಿತನಾಗಿರಬಲ್ಲನು ಅಥವಾ ದೊಡ್ಡ ವಕ್ತ ಆಗಿರಬಲ್ಲನು. ಆದರೆ ಅವನು ಹೇಳುವ ಜ್ಞಾನವು ಕೇಳುವವರ ಹೃದಯದಲ್ಲಿ ಪ್ರವೇಶಿಸುವುದಿಲ್ಲ, ಅದು ವ್ಯರ್ಥವಾಗಿ ಹೋಗುತ್ತದೆ. 3. ಅಹಂಭಾವವನ್ನು ಲೀನಗೊಳಿಸುವುದೇ ಸುಖಿಯಾಗುವುದರ ಪ್ರಧಾನ ಉಪಾಯವಾಗಿರುತ್ತದೆ. ಅಹಂಭಾವವನ್ನು ಉಳಿಸಿ ಅನುಭವಿಸಲು ಪ್ರಾಪ್ತವಾದ ಸುಖವು ತಾತ್ಪೂರ್ತಿಕವಾಗಿರುತ್ತದೆ. ಆದರೆ ಅಹಂಭಾವವನ್ನು ವಿಲೀನಗೊಳಿಸಿದ ಮೇಲೆ ಪ್ರಾಪ್ತವಾಗುವ ಸುಖದ ಅನುಭವವು ದೀರ್ಘಕಾಲ ಉಳಿಯುವುದಾಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಅಂತರಂಗದಲ್ಲಿ ವಾಸ ಮಾಡಿದ ಅಹಂಭಾವವನ್ನು ಶೋಧಿಸಿ ತೆಗೆಯಬೇಕು. ಅನಂತರ ಅದನ್ನು ಇಲ್ಲದಂತೆ ಮಾಡಬೇಕು. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಶ್ಲೋಕ 162. ಅಹಂತಾ ಗುಣೇ ನೀತಿ ಸಾಂಡಿ ವಿವೇಕಿ, ಅನೀತಿ ಬಳೆ ಶ್ಲಾಘ್ಯತಾ ಸರ್ವಲೋಕಿ,
ಪರೀಯಂತರಿ ಸರ್ವ ಹಿ ಸಾಕ್ಷೇತೆ ಪ್ರಮಾಣಾಂತರೇ ಬುದ್ಧಿ ಸಾಂಡೂನಿ ಜಾತೆ. ಭಾವಾರ್ಥ: ಅಹಂಭಾವನೆಗೆ ವಶರಾಗಿ ವಿಚಾರವಂತ ಜನರು ನೀತಿಯ ಮಾರ್ಗ ಬಿಡುತ್ತಾರೆ. ಇಷ್ಟೇ ಅಲ್ಲದೆ ಅನೀತಿಯ ಬಲದ ಮೇಲೆ ಸಂಪೂರ್ಣ ಸಮಾಜದಲ್ಲಿ ಪ್ರಸಿದ್ಧರಾಗುತ್ತಾರೆ. ಜನರು ಅವರನ್ನು ವರ್ಣನೆ ಮಾಡಿದರೂ ಅವರ ಮನಸ್ಸು ಅವರು ನಿಜವಾಗಿ ಏನಿರುತ್ತಾರೆಂಬುದನ್ನು ಹೇಳುತ್ತಿರುತ್ತದೆ. ನೀತಿಯ ಮಾರ್ಗದಿಂದ ನಡೆಯಲು ಹೇಳುವವರು ಶಾಸ್ತ್ರಾಧಾರ ಬಿಡುವುದರಿಂದ ಅವರ ಬುದ್ಧಿಯು ಅನೀತಿ ಮಾರ್ಗದ ಕಡೆಗೆ ಹೋಗುತ್ತದೆ. ವಿವರಣೆ: ಯಾವುದೇ ಕಾಲದಲ್ಲಿ ಯಾವುದೇ ಸಮಾಜದಲ್ಲಿ ಭ್ರಷ್ಟಾಚಾರವು ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಇದ್ದೇ ಇರುತ್ತದೆ. ಭ್ರಷ್ಟಾಚಾರಗೊಳಿಸುವ ಜನರು ತಮ್ಮನ್ನು ತಾವು ಹೀನರೆಂದು ತಿಳಿದುಕೊಂಡಿರುತ್ತಾರೆ. ಅಷ್ಟೇ ಅಲ್ಲದೆ ಸರ್ವಸಾಧಾರಣ ಸಮಾಜವು ಕೂಡ ಅವರನ್ನು ತುಚ್ಛವೆಂದೇ ಪರಿಗಣಿಸುತ್ತದೆ. ಆದರೆ ಅಹಂಕಾರವು ಬೆಳೆಯತೊಡಗಿದಾಗ ಸ್ವಾರ್ಥವು ಕೇರಿ ಬರುತ್ತದೆ. ಸ್ವಾರ್ಥವು ಅತ್ಯಂತವಾಗಿ ಬೆಳೆಯಿತೆಂದರೆ ಸಮಾಜದಲ್ಲಿಯ ವಿಚಾರವಂತ ಜನರೂ ಕೂಡ ನೀತಿಭ್ರಷ್ಟರಾಗುತ್ತಾರೆ. ತಾವು ನೀತಿಭ್ರಷ್ಟರಾಗಿರುತ್ತೇವೆಂಬ ಅರಿವು ಇಟ್ಟುಕೊಂಡು ಮರ್ಯಾದೆಯಿಂದ ವರ್ತಿಸಿದರೆ ನಡೆಯುತ್ತದೆ. ಆದರೆ ಹೀಗೆ ಆಗುವುದಿಲ್ಲ. ಇದಕ್ಕೆ ವಿಪರೀತವಾಗಿ ಅವರು ಅನೀತಿಯ ಉನ್ಮತ್ತತೆಯಿಂದ ಸಮಾಜದಲ್ಲಿ ಮಾನ್ಯತೆ ಹೊಂದುತ್ತಾರೆ. ಸಮಾಜ ಜೀವನದಲ್ಲಿ ಈ ಕಾಲು ಕಠಿಣವಾಗಿರುತ್ತದೆಂದು ತಿಳಿಯಬೇಕು. 2. ಮನುಷ್ಯನ ಮನಸ್ಸಿನ ಚಮತ್ಕಾರವೇನೆಂದರೆ ಮನುಷ್ಯನು ಅಹಂಕಾರ ಹಾಗೂ ಸ್ವಾರ್ಥಗಳ ನಾದಕ್ಕೆ ಬಿದ್ದು ಎಷ್ಟೇ ಅನೀತಿಯಿಂದ ವರ್ತಿಸಿದರೂ ಹಾಗೂ ಉತ್ತಮನೆಂದು ಮೆರೆಯಿಸಿಕೊಂಡರೂ ಅವನ ಮನಸ್ಸು ಅವನಿಗೆ ನಿಜವನ್ನೇ ಹೇಳುತ್ತಿರುತ್ತದೆ. ಮನುಷ್ಯನು ಜಗತ್ತನ್ನು ಮೋಸಗೊಳಿಸಬಲ್ಲನು, ಆದರೆ ತನ್ನ ಮನಸ್ಸನ್ನು ಹೇಗೆ ಮೋಸಗೊಳಿಸಬಲ್ಲನು? ಅವನ ಅಂತರಂಗದಲ್ಲಿಯೇ ಉತ್ತಮ ನಾನು ಎಂಬುದು ಅವನಿಗೆ ನೀತಿಶಾಸ್ತ್ರಗಳ ಪ್ರಮಾಣ ತೋರಿಸುತ್ತಿರುತ್ತದೆ. ಆದರೆ ಸ್ವಾರ್ಥದ ಬಲವು ಎಷ್ಟು ವಿಲಕ್ಷಣವಾಗಿರುತ್ತದೆಂದರೆ ಅವನ ಕೆಟ್ಟ ನಾನು ಎಂಬುದು ಆ ಎಲ್ಲ ಪ್ರಮಾಣಗಳನ್ನು ದೂರಗೊಳಿಸುತ್ತದೆ ಹಾಗೂ ಮನಸ್ಸಿಗೆ ಬಂದಂತೆ ವರ್ತಿಸುತ್ತದೆ. ಹೀಗೆ ಅನೀತಿಯ ಬಲದ ಮೇಲೆ ತಮ್ಮ ಮನಸ್ಸಿಗೆ ಬಂದಂತೆ ವರ್ತಿಸುವವರು ಸಮಾಜದಲ್ಲಿ ಬಹುಸಂಖ್ಯಾತರಾದರೆಂದರೆ ಸಜ್ಜನರಿಗೆ ಕಠಿಣ ಕಾಲ ಬಂದಂತಾಗುತ್ತದೆ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ವೃತ್ತಿಗಳನ್ನು ಶಾಂತಗೊಳಿಸುವವನೇ ಸಂತ. ಶ್ಲೋಕ 163. ದೇಹೇ ಬುದ್ಧಿತಾ ನಿಶ್ಚಯೋ ದೃಢಧಾಲ ದೇಹಾತೀತತೆ ಹೀತ ಸಾಂಡೀತ ಗೇಲ ದೇಹೇ ಬುದ್ಧಿತೆ ಆತ್ಮಬುದ್ಧಿ ಕರಾವೆ ಸದಾ ಸಂಗತಿ ಸಜ್ಜನಾಚಿ ಧರಾವೆ. ಭಾವಾರ್ಥ: ಭಾವಾರ್ಥ: ಅಜ್ಞಾನದಿಂದಾಗಿ ನಾನು ದೇಹವೇ ಇರುತ್ತೇನೆಂಬ ದೃಢವಾದ ದೇಹೇ ಬುದ್ಧಿತೆ ಜ್ಞಾನಬೋಧೆ ತ್ಯಜಾವೆ ಅಂತ. ಇದು ದೇಹೇ ಬುದ್ಧಿತೆ ಆತ್ಮಬುದ್ಧಿ ಕರಾವಿ. ಅಜ್ಞಾನದಿಂದಾಗಿ ನಾನು ದೇಹವೇ ಇರುತ್ತೇನೆಂಬ ದೃಢವಾದ ನಿಶ್ಚಯವಾಗುತ್ತದೆ. ಆದ್ದರಿಂದ ಮನುಷ್ಯನು ಆತ್ಮಹಿತ ಸಾಧಿಸಿಕೊಳ್ಳಲಾರನು. ನಾನು ದೇಹವೇ ಇರುತ್ತೇನೆ ಎಂಬ ಭಾವನೆಗೆ ನಾನು ಆತ್ಮನೇ ಇರುತ್ತೇನೆಂಬ ರೂಪ ಕೊಡಬೇಕು. ಆದರೆ ಇದನ್ನು ಸಾಧಿಸುವುದಕ್ಕಾಗಿ ಆತ್ಮಬುದ್ಧಿಯನ್ನು ಸ್ಥಿರಗೊಳಿಸಿಕೊಂಡ ಮನುಷ್ಯನ ನಿರಂತರ ಸಹವಾಸ ಮಾಡಬೇಕು. ವಿವರಣೆ 1. ಪರಮಾತ್ಮನು ತನ್ನ ಸಂಕಲ್ಪಾನುಸಾರವಾಗಿ ವಿಶ್ವದ ರಚನೆ ಮಾಡಿರುತ್ತಾನೆ ಹಾಗೂ ತಾನೇ ಅದರಲ್ಲಿ ಪ್ರವೇಶಿಸುತ್ತಾನೆ. ಆದ್ದರಿಂದ ಈ ವಿಶ್ವಕ್ಕೆ ಹೊರಗೆ ಕಾಣುವ ದೃಶ್ಯ ಹಾಗೂ ಅದನ್ನು ಸಂರಕ್ಷಿಸುವ ಅದೃಶ್ಯ ಎಂಬ 2 ಅಂಗಗಳು ಇರುತ್ತವೆ. ದೃಶ್ಯ ಅಂಗವು ತಾತ್ಪೂರ್ತಿಕ, ಅಪೂರ್ಣ ಹಾಗೂ ಪಂಚಮಹಾಭೂತಗಳಿಂದ ಆದದ್ದಾಗಿರುತ್ತದೆ. ಅದೃಶ್ಯ ಅಂಗವು ಸ್ಥಿರವಾದ, ಪೂರ್ಣ ಹಾಗೂ ಆತ್ಮಸ್ವರೂಪದಿಂದ ಆದದ್ದಾಗಿರುತ್ತದೆ. ನಮ್ಮ ಶರೀರದಲ್ಲಿ ಇವೇ 2 ಅಂಗಗಳಿರುತ್ತವೆ. ಅಜ್ಞಾನದಿಂದಾಗಿ ನಾವು ದೇಹವನ್ನೇ ಸರ್ವಸ್ವವೆಂದು ತಿಳಿಯುತ್ತೇವೆ ಹಾಗೂ ಆತ್ಮನನ್ನು ಮರೆಯುತ್ತೇವೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಸ್ವಾನಂದವು ಅನುಭವಕ್ಕೆ ಬರುವುದಿಲ್ಲ. ಆದ್ದರಿಂದ ದೇಹವನ್ನೇ ಸರ್ವಸ್ವವೆಂದು ತಿಳಿಯುವ ಪ್ರವೃತ್ತಿಯನ್ನು ಹೊರಡಿಸಿ ಆತ್ಮವನ್ನೇ ಸರ್ವಸ್ವವೆಂದು ತಿಳಿಯಬೇಕು. 2. ದೃಶ್ಯವಸ್ತುಗಳ ಸಮುದಾಯದಲ್ಲಿ ಒಂದು ವಸ್ತುವಿನ ಮೇಲಿನ ಲಕ್ಷ್ಯವನ್ನು ತೆಗೆದು ಇನ್ನೊಂದು ವಸ್ತುವಿನ ಮೇಲೆ ಇಡುವುದಕ್ಕಾಗಿ ವಿಶೇಷ ಕಠಿಣತೆ ಅನಿಸುವುದಿಲ್ಲ. ಆದರೆ ಅದೃಶ್ಯದ ಮೇಲೆ ಲಕ್ಷ್ಯ ಬಿಡುವುದು ಸಹಜ ಸಾಧಿಸುವುದಿಲ್ಲ. ಅದರಲ್ಲಿಯೂ ಆತ್ಮಸ್ವರೂಪವು ಕೇವಲ ಅದೃಶ್ಯವಾಗಿರುವುದಿಲ್ಲ, ಅದು ಅತ್ಯಂತ ಸೂಕ್ಷ್ಮ ಹಾಗೂ ಅತೀಂದ್ರಿಯವಾಗಿರುತ್ತದೆ. ಅದರಲ್ಲಿ ನಮ್ಮ ಲಕ್ಷ್ಯವನ್ನು ಕೇಂದ್ರಿತಗೊಳಿಸುವುದನ್ನು ಕಲಿಯಲೇಬೇಕಾಗುತ್ತದೆ. ಈ ವಿದ್ಯೆಯು ಸಂತರ ಹತ್ತಿರವೇ ಇರುವುದರಿಂದ ನಿರಂತರವಾಗಿ ಅವರು ಸಹವಾಸ ಮಾಡುವುದು ಅತ್ಯಂತ ಅವಶ್ಯವಾಗಿರುತ್ತದೆ. 3.
ದೃಶ್ಯವಾಗಿರುವುದೆಲ್ಲವೂ ಪ್ರಕೃತಿಯ ಕಕ್ಷೆಯಲ್ಲಿ ಬರುತ್ತದೆ. ಪ್ರಕೃತಿಯು ತ್ರಿಗುಣಾತ್ಮಕವಾಗಿರುತ್ತದೆ. ಆದ್ದರಿಂದ ದೃಶ್ಯ ಪ್ರಪಂಚವೆಲ್ಲವೂ ತ್ರಿಗುಣದಿಂದ ಹೆಣೆದದ್ದಾಗಿರುತ್ತದೆ. ಆತ್ಮಸ್ವರೂಪವು ತ್ರಿಗುಣದ ಆಚೆಗೆ ಇರುತ್ತದೆ. ಅದರವರೆಗೆ ಹೋಗಿ ತಲುಪುವುದಕ್ಕಾಗಿ ನಾವು ಕೂಡ ತ್ರಿಗುಣವನ್ನು ದಾಟಲೇಬೇಕಾಗುತ್ತದೆ. 4. ಸ್ವಾನುಭವಿ ಪುರುಷರು ಅನ್ನುವುದೇನೆಂದರೆ ನಮ್ಮ ಮನಸ್ಸೇ ನಿಜವಾಗಿ ಅಜ್ಞಾನದ ನಿವಾಸ ಸ್ಥಾನ ಹಾಗೂ ಸಾಧನೆಯಾಗಿರುತ್ತದೆ. ಯಾವ ವಸ್ತುವು ಹೇಗಿರುವುದಿಲ್ಲವೋ ಅದು ಹಾಗೆ ಇರುತ್ತದೆಂದು ಕಲ್ಪನೆ ಮಾಡಿ ಅದರ ನಾದಕ್ಕೆ ಬೀಳುವುದು ಮನಸ್ಸಿನ ಸ್ವಭಾವವಾಗಿರುತ್ತದೆ. ಕಲ್ಪನೆ ಮಾಡುವುದು ಒಂದು ಶಕ್ತಿಯಾಗಿರುತ್ತದೇನೋ ನಿಜ, ಆದರೆ ಅದನ್ನು ಯಾವುದೋ ಕಡೆಗೆ ತೊಡಗಿಸುವುದರಿಂದ ವಿಪರೀತ ಪರಿಣಾಮವಾಗುತ್ತದೆ. ಅದನ್ನು ಸ್ವಸ್ವರೂಪದ ಕಡೆಗೆ ಹೇಗೆ ತೊಡಗಿಸಬೇಕೆಂಬ ಯುಕ್ತಿಯನ್ನು ಸಂತ ಸಂಗತಿಯಲ್ಲಿ ಕಲಿಯಲು ಬರುತ್ತದೆ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಶ್ಲೋಕ 164. ಮನೆ ಕಲ್ಪಿಲಾ ವಿಷಯೋ ಸೋಡವಾವ ಮನೆ ದೇವ ನಿರ್ಗುಣತೋ ಓಳಖಾವ ಮನೆ ಕಲ್ಪಿತಾ ಕಲ್ಪನಾ ತೇ ಸರಾವಿ ಸದಾ ಸಂಗತಿ ಸಜ್ಜನಾಚಿ ಧರಾವಿ. ಭಾವಾರ್ಥ: ಮನಸ್ಸಿನಿಂದ ಕಲ್ಪನೆ ಮಾಡಿ ನಿರ್ಮಾಣಗೊಳಿಸಿದ ದೃಶ್ಯದಿಂದ ನಮ್ಮನ್ನು ನಾವು ಬದಿಗೆ ಸರಿಸಿಕೊಳ್ಳಬೇಕು. ತ್ರಿಗುಣಗಳ ಆಚೆಗಿರುವ ದೇವರನ್ನು ಮನಸ್ಸಿನಿಂದಲೇ ಅನುಭವಿಸಬೇಕು. ಮನಸ್ಸಿನಿಂದ ಮಾಡಿದ್ದನ್ನು ಕಲ್ಪನೆ ಮಾಡಿಯೇ ಇಲ್ಲದಂತೆ ಮಾಡಬೇಕು. ಆದರೆ ಇದನ್ನು ಸಾಧಿಸುವುದಕ್ಕಾಗಿ ಆತ್ಮಬುದ್ಧಿ ಸ್ಥಿರವಾದ ಮನುಷ್ಯನ ನಿರಂತರ ಸಹವಾಸ ಮಾಡಬೇಕು. ವಿವರಣೆ 1. ಪ್ರಾಣಿ ಜೀವನದಲ್ಲಿ ಹಾಗೂ ಮನುಷ್ಯ ಜೀವನದಲ್ಲಿ ಒಂದು ಮೂಲಭೂತ ವ್ಯತ್ಯಾಸವೇನೆಂದರೆ ಪ್ರಾಣಿಗಳು ಈಶ್ವರ ನಿರ್ಮಿತ ಸೃಷ್ಟಿಯಲ್ಲಿ ಬದುಕುತ್ತವೆ. ಆದರೆ ಮನುಷ್ಯರು ಈಶ್ವರ ನಿರ್ಮಿತ ಹಾಗೂ ಮಾನವ ನಿರ್ಮಿತ ಎಂಬ 2 ಸೃಷ್ಟಿಗಳಲ್ಲಿ ಬದುಕುತ್ತಾರೆ. ಈಶ್ವರ ಸೃಷ್ಟಿಯು ಪಂಚಭೂತಗಳದ್ದಾಗಿದ್ದರೆ ಜೀವ ಸೃಷ್ಟಿಯು ಕಲ್ಪನೆಗಳದ್ದಾಗಿರುತ್ತದೆ. ತನ್ನ ಕಲ್ಪನೆಗಳನ್ನು ಮುಕ್ತ ವಿಹಾರಗೊಳಿಸಿ ಮನುಷ್ಯನು ತನ್ನದೇ ಆದ ಒಂದು ಕಾಲ್ಪನಿಕ ಜಗತ್ತು ನಿರ್ಮಾಣ ಮಾಡುತ್ತಾನೆ. ಅವನು ದೇಹದಿಂದ ಈಶ್ವರ ನಿರ್ಮಿತ ಜಗತ್ತಿನಲ್ಲಿರುತ್ತಾನೇನೋ ನಿಜ, ಆದರೆ ಮನಸ್ಸಿನಿಂದ ಸ್ವನಿರ್ಮಿತ ಕಲ್ಪನಾ ಜಗತ್ತಿನಲ್ಲಿ ವ್ಯವಹರಿಸುತ್ತಾನೆ. ಸ್ವನಿರ್ಮಿತ ಹಾಗೂ ಭ್ರಾಮಕವಾದ ಕಲ್ಪನಾ ಜಗತ್ತು ಮನುಷ್ಯನನ್ನು ಸ್ವಾನಂದದಿಂದ ದೂರವಿಡುತ್ತದೆ. ತನ್ನ ಮನಸ್ಸಿನಿಂದ ನಿರ್ಮಾಣಗೊಳಿಸಿದ ಈ ಜಗತ್ತನ್ನು ಮನಸ್ಸಿನಿಂದಲೇ ಇಲ್ಲದಂತೆ ಮಾಡಬೇಕಾಗುತ್ತದೆ. 2. ಈ ಕಲ್ಪನಾಮಯ ಜಗತ್ತಿನ ತಳಹದಿಯು ದೃಶ್ಯವನ್ನು ಆಧರಿಸಿರುತ್ತದೆ. ದೃಶ್ಯದಿಂದ ನಮಗೆ ಆನಂದ ಪ್ರಾಪ್ತವಾಗಬಹುದೆಂಬ ಕಲ್ಪನೆಯಿಂದ ಮನುಷ್ಯನು ಮನಸ್ಸಿನಿಂದ ದೃಶ್ಯಕ್ಕೆ ಅಂಟಿಕೊಳ್ಳುತ್ತಾನೆ. ಈ ಅಂಟಿಕೊಳ್ಳುವುದು ಅವನ ಬಂಧನಕ್ಕೆ ಕಾರಣವಾಗುತ್ತದೆ. ಮನಸ್ಸಿನಿಂದ ಅಂಟಿಕೊಂಡವನು ಮನಸ್ಸಿನಿಂದಲೇ ಬಿಡಿಸಿಕೊಳ್ಳಬೇಕಾಗುತ್ತದೆ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ ಸಮರ್ಥ. ಶ್ಲೋಕ 165. ದೇಹಾದೀಕ ಪ್ರಪಂಚ ಚಿಂತ್ಯೇಲ ಹರಿ ಅಂತರೇ ಲೋಭ ನಿಷ್ಠೀತ ಠೇಲ ಹರಿ ಚಿಂತನೆ ಮುಕ್ತಿ ಕಾಂತಾವರಾವಿ ಸದಾ ಸಂಗತಿ ಸಜ್ಜನಾಚಿ ಧರಾವಿ. ಭಾವಾರ್ಥ: ಮನುಷ್ಯನು ನಿರಂತರ ತನ್ನ ದೇಹದ ಹಾಗೂ ಮಕ್ಕಳು ಮರಿಗಳ ಅಂದರೆ ತನ್ನ ಸಂಸಾರದ ಚಿಂತನೆ ಮಾಡುತ್ತಾನೆ. ಆದರೆ ಅದರಿಂದ ಅವನ ಅಂತಃಕರಣದಲ್ಲಿ ಪ್ರಪಂಚದ ಆಸಕ್ತಿ ದೃಢವಾಗುತ್ತಾ ಹೋಗುತ್ತದೆ. ಆದರೆ ಮನುಷ್ಯನು ಅದನ್ನು ಬಿಟ್ಟು ನಿರಂತರ ಭಗವಂತನ ಚಿಂತನೆ ಮಾಡಿದರೆ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಆದರೆ ಇದನ್ನು ಸಾಧಿಸುವುದಕ್ಕಾಗಿ ಸ್ಥಿರವಾದ ಆತ್ಮಬುದ್ಧಿಯುಳ್ಳ ಮನುಷ್ಯನ ನಿತ್ಯ ಸಹವಾಸ ಮಾಡಬೇಕು. ವಿವರಣೆ 1. ಯಾವುದಾದರೂ ಚಿಂತನೆ ಮಾಡುತ್ತಿರುವುದು ಮನುಷ್ಯನ ಮನಸ್ಸಿನ ಸಹಜ ಸ್ವಭಾವವಾಗಿರುತ್ತದೆ. ಮನಸ್ಸು ಯಾವುದರ ಚಿಂತನೆ ಮಾಡುತ್ತದೆಯೋ ಅದಕ್ಕೆ ಅದರ ಆಕಾರ ಬರುತ್ತದೆ. ಸಾಮಾನ್ಯ ಮನುಷ್ಯನು ಸಂಸಾರದಲ್ಲಿ ತೊಡಗಿದಾಗ ತನ್ನ ದೇಹ ಹಾಗೂ ದೇಹದೊಂದಿಗೆ ಸಂಬಂಧವಿರುವ ವ್ಯಕ್ತಿಗಳೊಂದಿಗೆ ಹಾಗೂ ವಸ್ತುಗಳೊಂದಿಗೆ ಆಸಕ್ತನಾಗುತ್ತಾನೆ. ಪ್ರಪಂಚದಲ್ಲಿ ಆಸಕ್ತನಾದ್ದರಿಂದ ಅವನ ಮನಸ್ಸು ನಿರಂತರವಾಗಿ ಅದೇ ವ್ಯಕ್ತಿ ಹಾಗೂ ವಸ್ತುಗಳ ಸುತ್ತಲೂ ತಿರುಗುತ್ತಿರುತ್ತದೆ. ಪರಿಣಾಮದಿಂದಾಗಿ ಅವನ ಮನಸ್ಸಿನಲ್ಲಿ ಪ್ರಪಂಚವು ದೃಢವಾಗಿ ಕುಳಿತುಕೊಳ್ಳುತ್ತದೆ. ಬದುಕಿರುವಾಗ ಪ್ರಪಂಚದ ಚಿಂತನೆಯಲ್ಲಿ ಮುಳುಗಿಯೇ ಇರುತ್ತಾನೆ. ಆದರೆ ಸತ್ತ ಮೇಲೆಯೂ ಕೂಡ ಆ ಚಿಂತನೆಯನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತಾನೆ. 2. ಇದಕ್ಕೆ ತದ್ವಿರುದ್ಧವಾಗಿ ಮನುಷ್ಯನು ನಿರಂತರ ಭಗವಂತನ ಚಿಂತನೆ ಮಾಡಿದರೆ ಅವನ ಮನಸ್ಸು ಕ್ರಮವಾಗಿ ಭಗವಂತನ ಆಕಾರ ತೆಗೆದುಕೊಳ್ಳುತ್ತಾ ಹೋಗುತ್ತದೆ. ಯಾವ ಪ್ರಮಾಣದಲ್ಲಿ ಅದು ಭಗವದಾಕಾರ ಆಗುತ್ತದೆಯೋ ಅದು ಆ ಪ್ರಮಾಣದಲ್ಲಿ ದೃಶ್ಯದ ಒತ್ತಡದಿಂದ ಬಿಡುಗಡೆ ಹೊಂದುತ್ತದೆ. ಈ ರೀತಿಯಾಗಿ ಬಿಡುಗಡೆ ಹೊಂದಿದ ಮನಸ್ಸು ಸ್ವಾನಂದದಿಂದ ತುಂಬಿ ಹೋಗುತ್ತದೆ. ಜೈ ಜೈ ರಘುವೀರ ಸಮರ್ಥ. ಸದ್ಗುರುನಾಥ ಮಹಾರಾಜ್ ಕಿ ಜೈ.
समर्थ सद्गुरु श्री रामदास स्वामी महाराज की जय।